ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇಂದಿನ ಪಂದ್ಯವನ್ನು ಸೋತರೂ ಕೂಡ ನೇರವಾಗಿ ಫೈನಲ್ಗೆ ಎಂಟ್ರಿ ಕೊಡುವಂತಹ ಮೊದಲ ಟೀಮ್ ಆಗುತ್ತೆ. ಎಲ್ಲರೂ ಕೂಡ ಅನ್ಕೊಂಡಿದ್ರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ನೇರವಾಗಿ ಫೈನಲ್ಗೆ ಹೋಗೋದು ಖಚಿತ. ಹಾಗೆಯೇ ಬ್ಯಾಕ್ ಟು ಬ್ಯಾಕ್ 2 ಸೋಲು ಆದ್ಮೇಲೆ ಎಲ್ಲರೂ ಕೂಡ ತಲೆಯಲ್ಲಿ ಹುಳ ಬಿಟ್ಟಂತಾಗಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಬ್ಯಾಕ್ ಟು ಬ್ಯಾಕ್ 2 ಸೋಲನ್ನ ಕಂಡ ನಂತರ ಫೈನಲ್ಗೆ ನೇರವಾಗಿ ಹೋಗುತ್ತಾ ಅಥವಾ ಇಲ್ಲ ಎನ್ನುವಂತ ದೊಡ್ಡ ಪ್ರಶ್ನೆಗಳೇ ಮೂಡ್ತಾ ಇದ್ದಾವೆ. ಅದಕ್ಕೆ ನೇರವಾದ ಉತ್ತರವನ್ನು ಇಂದು ನಮ್ಮ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇಂದಿನ ಪಂದ್ಯವನ್ನು ಸೋತರೂ ಕೂಡ ಫೈನಲ್ಗೆ ಹೋಗೋದಕ್ಕೆ ಇದಕ್ಕೆ ಕಾರಣರಾದ ರಿಚಾ ಘೋಷ್ ಅವರು ಮುಂಬೈ ತಂಡದ ವಿರುದ್ಧ 50 ಬಾಲ್ಗಳಲ್ಲಿ 90 ರನ್ ಹೊಡಿತಾರೆ. ಆದರೆ ವಿಪರ್ಯಾಸವೇನೆಂದರೆ ಅಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಗೆಲುವು ತಂದುಕೊಡಲು ಅವರಿಂದ ಆಗುವುದಿಲ್ಲ. ಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನೆಟ್ ರನ್ ರೇಟ್ ಅನ್ನು ಕಾಪಾಡುವಲ್ಲಿ ಯಶಸ್ವಿಯಾಗ್ತಾರೆ. ಎಲ್ಲರೂ ಕೂಡ ರಿಚಾ ಘೋಷ್ ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಅನ್ನು ಹೇಳಬೇಕು. ಏಕಪ್ಪ ಅಂತಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇಂದಿನ ಪಂದ್ಯವನ್ನು ಸೋತರೂ ಕೂಡ ನೇರವಾಗಿ ಫೈನಲ್ಗೆ ಎಂಟ್ರಿ ಕೊಡುವಂಥ ಮೊದಲ ತಂಡವಾಗುತ್ತೆ. ಅದಕ್ಕೆ ಕಾರಣ ನೇರವಾಗಿ ರನ್ ರೇಟ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರನ್ ರೇಟ್ನ ಬೀಳದಂತೆ ನೋಡಿದಂಥ ರಿಚಾ ಘೋಷರ ಆ ಇನ್ನಿಂಗ್ಸಿಂದಲೇ ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಯಾವುದೇ ಭಯವಿಲ್ಲದೆ ಟಾಪ್ನಲ್ಲಿ ಕುಳಿತಿದೆ. ಗುಜರಾತ್ ಜೈಂಟ್ಸ್ ತಂಡಕ್ಕೂ ಕೂಡ ಒಂದು ಹಾದಿ ಇದೆ. ಒಂದು ವೇಳೆ ಇಂದಿನ ಪಂದ್ಯವನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ದೊಡ್ಡ ಮಾರ್ಜಿನ್ನಲ್ಲಿ ಸೋತರೆ, ಹಾಗೆ ಗುಜರಾತ್ ಜೈಂಟ್ಸ್ ತಂಡ ತನ್ನ ಮುಂದಿನ ಪಂದ್ಯವನ್ನು ದೊಡ್ಡ ಮಾರ್ಜಿನ್ನಲ್ಲಿ ಗೆಲುವು ಸಾಧಿಸಬೇಕಾಗಿರುತ್ತದೆ. ಹಾಗೆ ದೊಡ್ಡ ಮಾರ್ಜಿನ್ನಲ್ಲಿ ಗೆಲುವನ್ನು ಗುಜರಾತ್ ಜೈಂಟ್ಸ್ ಸಾಧಿಸಿದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಹಿಂದಿಕ್ಕಿ ಫೈನಲ್ಗೆ ನೇರವಾಗಿ ಹೋಗುವಂಥ ತಂಡವಾಗುತ್ತೆ. ಆದರೆ ಅದು ಅಷ್ಟು ಸುಲಭದ ದಾರಿಯಲ್ಲ. ಗುಜರಾತ್ ಜೈಂಟ್ಸ್ ತಂಡಕ್ಕೆ ಒಂದು ದೊಡ್ಡ ಮಾರ್ಜಿನ್ ಗೆಲುವು, ಉದಾಹರಣೆಗೆ 180 ರನ್ನನ್ನು ಗುಜರಾತ್ ಜೈಂಟ್ಸ್ ತಂಡ ಹೊಡೆದರೆ ಕೇವಲ 20 ರಿಂದ 25 ರನ್ಗಳಿಗೆ ಆಲ್ಔಟ್ ಮಾಡಬೇಕಾಗಿರುತ್ತದೆ. ಆವಾಗ ಮಾತ್ರ ಗುಜರಾತ್ ಜೈಂಟ್ಸ್ ತಂಡಕ್ಕೆ ಒಂದು ಅವಕಾಶ ಇದೆ ನೇರವಾಗಿ ಫೈನಲ್ಗೆ ಹೋಗಲು. ನಿಮಗೇನನಿಸುತ್ತೆ? ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 2026ರ WPLನ ಕಪ್ ವಿನ್ ಆಗುತ್ತಾ ಅಥವಾ ಇಲ್ಲ? ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿಯೂ ಕೂಡ ತಿಳಿಸಿ. ನಮ್ಮ ವಿಡಿಯೋದಲ್ಲಿ ಯಾವುದಾದರೂ ಬದಲಾವಣೆ ಮಾಡಬೇಕಿದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿಯೂ ಕೂಡ ತಿಳಿಸಬಹುದು.